ನಮ್ಮ ಜೊತೆಗೆ ಇವತ್ತೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಆಫ್ ರೋಡ್ ಮಾಡ್ತೀನಿ ಇಂಟ್ರೆಸ್ಟೆಡ್ ಇದೆ ಅಂತ ಹೇಳಿದ್ರು. ಅವರು ಆ್ಯಕ್ಚುಲಿ ಬಂದು ಯಾವ ಗಾಡಿಯಲ್ಲಿ ಬಂದಿದ್ದಾರೆ ಅಂತ ನೋಡ್ಬೋದು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕಲ್ ಬಂದಿದ್ದಾರೆ. ಸೂಪರು. ಹಾಯ್ ಬ್ರೋ, ಆರಾಮಾ? ಹುಷಾರು ಬೇಕು. ಆರಾಮ್ ಬ್ರೋ? ತುಂಬ ಕಡಿಮೆ ಬ್ರೋ. ನಾವು ಇನ್ನೂ 3 ಜನ ಅಷ್ಟೇ. ಶಾರ್ಟ್ ನೋಟಿಸ್ ಕಡಿಮೆ. ಒಂದು 5 ಜನ ಇಸ್ ಪರ್ಫೆಕ್ಟ್ ಬ್ರೋ. 5 ಜನ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಇದು ಅರ್ಕಾವತಿ ರಿವರ್ ನೋಡಿದ್ದೀರಾ? ಬೌಲ್ಡರ್ಸ್ ಇದೆ, ಹೊಡಿತೀರಾ ನೀವು? ಪಕ್ಕ ಹೊಡೆದಿದ್ದೀರಾ ಮುಂಚೆ? ಹಾಂ, ಹಂಗಿದ್ರೆ ಓಕೆ. ಹಾಂ, ಅಷ್ಟೇನಾ? ನೋಡ್ರಿ ಬ್ರೋ, ಹೋಗೋಣ. ನಾನು ಯಲಹಂಕ. ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ಲೆಫ್ಟಲ್ಲಿ ಏನೋ ಒಂದು ಆರ್ಚ್ ಥರ ಇರುತ್ತಲ್ಲ, ಸೊ ಇದ್ರ ಒಳಗಡೆ ಹೋಗಬೇಕು. ಲೊಕೇಶನ್ ಹೆಂಗಿರೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬ್ರೋ. ಎಷ್ಟು ದೂರ ತೋರಿಸ್ತಾ ಇನ್ನು 2 ಹೊಡೀರಿ ಬ್ರೋ. ಹೋಗೋಣ. ದೇವರೇ ಕಾಪಾಡಪ್ಪ. ಒಳ್ಳೆ ಆಫ್ ರೋಡ್, ಒಳ್ಳೆ ಟೆರೈನ್ ಅಂತ ಕಾಣಿಸ್ತಾ ಇದೆ. ಬಟ್ ಅಲ್ಲೇ ಸ್ಮಶಾನ ಬೇರೆ ಇದೆ. ಇಲ್ಲ ಹಿಂಗೆ ಹತ್ತಿಸ್ಕೊಂಡು ಹಿಂಗೆ ಹೋಗೋದಕ್ಕ ಹಿಂಗೆ ಹೋಗೋದೇ ರೆಡ್ ಬುಲ್ ರೊಮ್ಯಾನಿಕ್. ಹಾಂ, ಸ್ಪಾಟ್ ಅಂತೂ ಸಿಕ್ತು. ಅಲ್ಲಿದೆ ನೋಡಿ, ಅಲ್ಲಿ ಒಂದು ರಿವರ್ ಥರ ಇದೆಯಲ್ಲ, ಸೊ ಆ ಕಡೆಯಿಂದನೂ ಬರ್ಬೋದು. ಈ ಕಡೆಯಿಂದ ಆ ಕಡೆಗೆ ದಾಟಬೇಕು ಬೇಸಿಕ್ಲಿ ಅಷ್ಟೇ. ಸೊ ಇಲ್ಲಿಂದನೇ ಎಲ್ಲ ಇಳಿಬೇಕು. ಬನ್ನಿ ಇಳಿಯೋಣ. ಇಲ್ಲಿಂದಂತೂ ಕಾಣಿಸ್ತಿದೆ ರಿವರು. ಬನ್ನಿ. ಓಹೋ, ಸರಿಯಾಗಿ ಇದೆಯಲ್ಲ ಸ್ನೇಹಿತರೆ. ಇದು ಆ ಕಡೆಯಿಂದ ಜಾಗ ಇದೆ ಹೋಗೋಕ್ಕೆ. ಬ್ರೋ ಇಲ್ಲಿದೆ ನೋಡಿ. ನಮ್ಮ ಅಚ್ಚ ಹೇಳಿದ್ದ ಇದ್ರು, ಕಾಲು ಹಿಡಿದಿಲ್ದಂಗೆ ಹೋದರೆ ಅಂದರೆ ಗುಡ್ ರೈಡರ್ ಅಂತ. ಓ, ಇಲ್ಲಿ ಬೇರೆನೇ ನಡೀತಾ ಇದೆಯಲ್ಲ ಇಲ್ಲಿ. ಓಹೋ, ಗಾಡಿಗಳನ್ನೆಲ್ಲ ಇಸ್ಬಿಟ್ಟಿದ್ದಾರೆ. ಒಳಗಡೆ ಹೋಗೋದಾ ಇಲ್ಲೋ ಗೊತ್ತಿಲ್ಲ. ಬ್ರೋ ಇದೆ ಬ್ರೋ ಅಡ್ಡ. ಹೋಗ್ತೀಯ ನೀನು ಇಲ್ಲಿಂದ? ಹಿಂಗೆ ಹೋಗ್ತೀಯಾ? ಪಕ್ಕ ಆರಾಮಾಗಿ ಹೋಗ್ತೀಯಾ? ನೋಡ್ತೀಯಾ, ನೋಡ್ಕೊಂಬರ್ತೀಯಾ ಅಥವಾ ಹಂಗೆ ಹೊಡಿತೀಯಾ? ಹೋಗ್ಬೋದು ಒಟ್ಟಿನಲ್ಲಿ. ಇದಿದೆ, ಆಬ್ಲಿಂಗ್ಸ್ ಇದೆ, ಕಲ್ಲುಗಳಿದಾವೆ ಅಷ್ಟೇ. ಶೋರಾ? ರೈಟ್ ಬ್ರೋ, ಅಲ್ಲಿ ಮೇಕ್ ಅ ವಿಡಿಯೋ. ಇಲ್ಲ, ಇನ್ನೂ ಬರ್ತಾ ಇದ್ದಾರಲ್ಲ. ಬಟ್ ಯು ವಾಂಟ್ ಟು ಟ್ರೈ ಇಟ್ ಫಸ್ಟ್. ಓಲಿ, ಒನ್ ಶಾಟ್ ಕ್ಲಾಸಿಕಲ್ ಹೊಡೆದ ನೋಡಿ ಸ್ನೇಹಿತರೆ ಅವರು. ಯಾರು ಗುರು ಇವನು? ಕ್ರೇಜಿ ಗುರು, ಕ್ರೇಜಿ. ಅಣ್ಣ ಮನಸ್ಸಿದ್ರೆ ಮಾರ್ಗ ಅಂತೀನಿ ನಾನು. ನನಗೆ ನೀವು ಯಾವ್ದಾದ್ರು ಈ ಗಾಡಿಯಲ್ಲಿ ಕೊಟ್ಟರೆ ನಾವು ಕರ್ಕೊಂಡು ಹೋಗ್ತೀನಿ. ಅಲ್ಲ, ನನಗೆ ಕೊಟ್ಟರೆ ನಾವು ಹೊಡ್ಕೊಂಡು ಹೋಗ್ತೀನಿ. ಅದು ನೋಡಿ, ಭಯ ಪಡಕ್ಕೆ ಹೋಗ್ಬೇಡಿ. ನಾನು ಹೇಳೋದು ನಿಧಾನಕ್ಕೆ ಹೋಗಿ ಅಷ್ಟೇ ಬ್ರೋ. ಡ್ರಿಂಕ್ಸ್ ಹಾಕಿದ್ರೆ ಬೇಡ, ಯಾಕೆ ಗೊತ್ತಾ? ತಲಗ್ಬಿಡತ್ತೆ, ಬೇಡ. ಮತ್ತು ಆಮೇಲೆ ಹೆಡ್ ಇಂಜುರಿ ಆದರೆ ಕಷ್ಟ. ಮಾಡಿದಾರಾ? ಹಂಗಿರೋ ಬೇಡ. ಓ, ಮತ್ತೆ ಬರ್ತಾ ಇದ್ದಾರೆ. ಕ್ರೇಜಿ ಗುರು. ನಾನು ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳೋದು, ಗಾಡಿ ಯಾವುದಾದ್ರೂ ಏನು ರೈಡರ್ ಮೇಲೆ ಡಿಪೆಂಡ್ ಅಂತ ಅನ್ನೋದು ಇದಕ್ಕೇ. ನೋಡಿದ್ರಾ? ಹೌದಾ? ಹೇ ಕ್ರೇಜಿ ಬ್ರೋ. ನಾನು ನಿಮ್ಮ ಜೊತೆಗೆ ಆಫ್ ರೋಡ್ ಬರ್ಬೋದು ಅಂತ ಕೇಳಿದ್ರು. ಬನ್ನಿ ಅಂತಂದೆ. ಒಂದು 2-3 ದಿನ ಆದಮೇಲೆ ನಮ್ಮ ಜೊತೆಗೆ ಬಂದರು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ. ಯಾವ ಗಾಡಿ ಅಂತ ಕೇಳಿದಾಗ ಕ್ಲಾಸಿಕ್ ಅಂತಂದರು. ನಾನು ಒಂದು ಸೆಕೆಂಡ್ ಶಾಕ್ ಆದೆ. ನಿಜವಾಗ್ಲೂ ಬರ್ತೀರಾ ಪಕ್ಕ ಆಫ್ ರೋಡ್ ಮಾಡ್ತೀರಾ ಅಂತ ಕೇಳಿದೆ. ಈ ಜಸ್ಟ್ ಸೆಡ್ ಯು ಶೋ ಮಿ ದ ಲೊಕೇಶನ್ ಅಲ್ಲಿ ಗೋ ಅಂತಂದರು. ಸೂಪರಾಗಿ ಓಡಿಸಿದ್ರಿ ಬ್ರದರ್. ಥ್ಯಾಂಕ್ಸ್. ನಿಮ್ಮ ಫುಲ್ ಹೆಸರು ಹೇಳ್ಬಿಡಿ ಬ್ರದರ್. ಅಮೃತ್ MS ಅಂತ. ಅಮೃತ್ MS. ಸೂಪರ್ ಬ್ರೋ, ಸಕ್ಕದಾಗಿ ಹೊಡಿದ್ರಿ. ಹೇಗೆ ಅನ್ನಿಸ್ತು ಬ್ರೋ? ಫಸ್ಟ್ ಶಾರ್ಟಲ್ಲಿ ಹಂಗೆ ಹೋಗ್ಬಿಟ್ರಲ್ಲ ಒಂದೇ ಏಟಿಗೆ? ಚೆನ್ನಾಗಿದೆ ಬ್ರೋ, ಆದರೆ ಗೊತ್ತಾಗಲ್ಲ ಎಲ್ಲಿ ಗುಂಡಿ ಇದೆ ಅಂತ.
ಗುಂಡಿ ಇದೆಯಾ ಅಥವಾ ಕಲ್ಲುಗಳ ಬರೋ? ಕಲ್ಲುಗಳಿದೆ, ಅಂದ್ರೆ ಒಂದೊಂದು ಕಡೆ ದೊಡ್ಡ ದೊಡ್ಡ ಕಲ್ಲಿದೆ, ಸಣ್ಣ ಕಲ್ಲಿದೆ, ಪಾಚಿ ಕಟ್ಟಿದೆ. ಹೌದಾ? ಆಮೇಲೆ ಸ್ವಲ್ಪ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋದ್ರಿಂದ ಒಂದೊಂದು ಕಡೆ ಟಚ್ ಆಗುತ್ತೆ, ದೊಡ್ಡ ದೊಡ್ಡ ಕಲ್ಲಿರೋದ್ರಿಂದ ಟಚ್ ಆಗ್ತಾ ಇದೆ. ಟಚ್ ಆಯ್ತು ಒಂದು 2-3 ಕಡೆ. ಓಕೆ. ಅಂದರೂ ಬಿಟ್ಬಿಟ್ಟು ಹೊಡೆದೆ ಹೋಯ್ತಾ? ಕ್ರೇಜಿ ಬ್ರೋ, ನಿಜವಾಗ್ಲೂ ಸ್ನೇಹಿತರೆ. ಕ್ಲಾಸಿಕಲ್ಲಿ ಅಲ್ಲಿಗೆ ತನಕ ಹೋಗಿ ಅದು ಕ್ರ್ಯಾಶ್ಗಳೆಲ್ಲ ಹಾಕ್ಕೊಂಡು ಹೋಗ್ಯಾರ ಅಂದರೆ ರಿಯಲಿ ಗ್ರೇಟ್. ಗುಡ್ ಟು ಸಿ ಪೀಪಲ್ ಲೈಕ್ ಹಿಮ್. ಆ್ಯಂಡ್ ಬ್ರೋ, ವೆಲ್ಕಮ್ ಟು ಕರ್ನಾಟಕ ಆಫ್ ರೋಡರ್ಸ್ ಬ್ರೋ. ಥ್ಯಾಂಕ್ ಯು. ಅಫಿಷಿಯಲ್ ವೆಲ್ಕಮ್ ಇದು. ಮೂರ್ತಿ ಫ್ರೆಂಡಾ? ಹಾಯ್ ಬ್ರೋ, ಆರಾಮ? ಎಲ್ಲಿ ಇನ್ನೂ 12 ಕಿಲೋಮೀಟರ್ ದೂರ ಎಲ್ಲ ಇದ್ದಾನಂತೆ ಬ್ರೋ? ಇಲ್ಲ 4 ಕಿಲೋಮೀಟರ್ ಇದ್ದಾರೆ. 4 ಕಿಲೋಮೀಟ್ರಲ್ಲಿ ಇದ್ದಾನಾ? ನಾನು ಅದಕ್ಕೆ ಎಲ್ಲರೂ ಜ್ಯೂಸ್ ಗೀಸ್ ಕುಡ್ಕೊಂಬರೋಣ ಅಂತ ಹೊಡ್ತಾ ಇದ್ದೆ. ಒಂದು 10 ನಿಮಿಷ, ಒಂದು 5 ನಿಮಿಷ ಅಷ್ಟೇ. ಲೆಫ್ಟ್ ಹೋಗಿ ಹೋಗೋದು. ಅದೇ ಲೆಫ್ಟ್ ಕಡೆನೇ ಹೋಗ್ಬಿಟ್ಟು ಬರ್ತೀನಿ. ಈ ಕಡೆ ಅಂತೂ ಎಲ್ಲೂ ಇಲ್ಲ, ನೋಡಿದೆ. ಇಲ್ಲ ಈ ಕಡೆ. ಹೌದೌದು, ಬಂದೇ ರೀ ಬ್ರೋ. ಸೊ ಇವಾಗ ಅಮೃತ ನಾವು ಜಸ್ಟ್ ಒಂದು ರಿಫ್ರೆಶ್ಮೆಂಟಿಗೆ ಬಂದಿದ್ವಿ. ಇವಾಗ ಮೂರ್ತಿಯವ್ರು ಬಂದಿದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಬ್ರೋ, ಆರಾಮ? ನಿಮ್ಮ ಫ್ರೆಂಡ್ ಹೆಸರು ಹೇಳಲಿಲ್ಲ. ರಾಕೇಶ್ ಬ್ರೋ, ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ ಆಫ್ ರೋಡರ್ಸ್. ಇವರು 390 ಅಂದರೆ 390ನೇ, 350 ಅಲ್ಲ. ಓಕೆ, ಸೊ 390 ಗಾಡಿನ ಇವ್ರು ತೊಗೊಂಬರ್ತಿದ್ದಾರೆ. ಸೊ ಇವನು ನಮ್ಮ ಡಾಕ್ಟರು. ಇವತ್ತು ಅದು ಹೆಂಗೆ ಓಡಿಸ್ತಾನೋ ನಾನು ನೋಡಬೇಕು ಕಣ್ತುಂಬ. ಬಾರೋ ಮಗನೇ, ಹೋಗೋಣ. ಬಿಟ್ಟರೆ ಹಂಗೆ ಹೋಗ್ಬಿಡ್ತಾ ಇದ್ರು ಇಬ್ರು. ಒಂದ್ರಪ್ಪ ಹಂಗೆ ಹೊಡೆದ್ಬಿಡೋ, ಒಳ ಹೆಂಗಿದ್ರೆ. ಸೊ ಸ್ನೇಹಿತರೆ, ದ ಮೋಸ್ಟ್ ಟ್ರೆಂಡಿಂಗ್ ಜಾಗ ನಮ್ಮ ಇನ್ಸ್ಟಾಗ್ರಾಮ್ದು ಆಫ್ ರೋಡಿಂಗಲ್ಲಿ ಬಂದಿದೆ. ಇದೆ ಅರ್ಕಾವತಿ ರಿವರ್ ಕ್ರಾಸಿಂಗ್. ಮಾಡ್ತೀಯ ಗುರು? ಹೇ ಅಲ್ಲೋಡಲ್ಲಿ ರೈಟಲ್ಲಿರೋ, ಆದಷ್ಟು ಕಾಲು ಹಿಡ್ದಿಲ್ದಂಗೆ ಹೋಗ್ಬೇಕು ಅಂದ್ಕೊಂಡಂಗೆ ಆಯ್ತಲ್ಲ ಗುರು. ಓಹೋ ಹೋ ಹೋ, ಹುಷಾರು. ಹಾಂ, ಕ್ರೇಜಿ ಗುರು. ಅಂದ್ಕೊಂಡಷ್ಟು ಈಸಿ ಇಲ್ಲ, ಕಷ್ಟ ಇದೆ. ನಾನು ಹೋಗೋದ ಬೇಡ ಅಂತ ಯೋಚನೆ ಮಾಡ್ತೀವಿ ಗುರು. ಈ ದೈತ್ಯನ ತೊಗೊಂಡು ಅಲ್ಲಿಗೆ ಹೋಗ್ಬೇಕಲ್ಲ. ಕ್ರೇಜಿ ಗುರು. ಆಳ ಇದೆ, ಇಲ್ಲ ಅಂತಿಲ್ಲ. ಹೀ ಈಸ್ ಸ್ಟ್ರಗ್ಲಿಂಗ್. ಸೊ 1 ರೌಂಡ್ ಆಯಿತು ಬ್ರೋ. ಯಾಕೆ ಕೊಡಿ? ಆಯ್ತಾಯ್ತು, ಇಲ್ಲೇ ಇಟ್ಬಿಡಿ. KTM 390 ಹಿಡೀವಿ. ಹುಷಾರು ಬ್ರೋ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಗುರು ಇದು. ಹಾಂ, ಇದೆ ಮಜಾ ಇದೆ. ಓಹೋ ಹೋ ಹೋ ಹೋ, ಹೋಗಿ ಬ್ರೋ. ಇವರು ಸಲೀಸಾಗಿ ಹೋದ್ರಪ್ಪ. ಈ ಕಡೆ ಲೆಫ್ಟಿಂದ ಹೋದ್ರು, ಸ್ವಲ್ಪ ಥ್ರೋಟ್ಲ್ ಕೊಡ್ಕೊಂತಾನೆ ಹೋದ್ರು ಚೆನ್ನಾಗಿ. ಇವಾಗ ಸ್ಟಕ್ ಆದರು. ಸ್ವಲ್ಪ ರೈಟ್ ಹೋಗ್ಬೇಕಾಗಿತ್ತ ಅಂತ. ನೆಕ್ಸ್ಟ್ ಲೆವೆಲ್ ಇದೆ ಗುರು. ಇವಾಗ ನನಗೆ ಭಯ ಆಗ್ತಿದೆ, ನೋಡೋಣ ಹೆಂಗೆ ಹೋಗ್ತೀನೇನೋ ಗೊತ್ತಿಲ್ಲ. ಓಹೋ, ಸರಿಯಾಗಿ ಐತಲ್ಲ ಗುರು ಇದು, ಅನ್ಕೊಂಡಂಗಿಲ್ಲ ಗುರು.
ಹೆವಿಯಾಗೇ ಇದೆಯಲ್ಲ ಗುರು ಬಂಡೆಗಳು. ಈ ದೈತ್ಯನ್ ಬೇರೆ ತೊಗೊಂಬರೋದೈತಲ್ಲ. ಹೋಲಿ ಫಾಕ್. ಓಹೋ Really? Hey. Oh, lovely. That's sexy, baby. Oh, ರೇಜಾಗಿದೆ ಗುರು, ಸಖತ್ತಾಗಿದೆ, ಮಸ್ತಾಗಿದೆ. ಸುಸ್ತಾಗೋಗ್ಬಿಟ್ಟೆ ಗುರು ನಿಜವಾಗ್ಲೂ. ಸಖತ್ತಾಗಿದೆ ಮಾತ್ರ ಆಫ್ ರೋಡಿಂಗು. ಕಲ್ಲು ಇರೋದ್ರಿಂದ ಸ್ವಲ್ಪ ಕಷ್ಟ. ಯಾರು ಹೋಗ್ತೀರಪ್ಪ ಸೆಕೆಂಡ್ ರೌಂಡು? ಸೆಕೆಂಡ್ ರೌಂಡ್ ಯಾರು ಹೋಗ್ತೀರಾ? ಹೋಯ್ ಇವ್ನು ನೋಡಿಲಿ ಹೋಗ್ಬಿಟ್ಟ ಗುರು ಇವರು. ಹೇ ಕ್ರೇಜಿ ಗುರು, ಎತ್ಕೊಂಡು ಹೋಗ್ಬಿಟ್ಟ ಗಾಡಿನ. ನೋಡಿ ಹುಡುಗ ಎಲ್ಲೆಲ್ಲೋ ಅಡ್ವೆಂಚರ್ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಇವಾಗ ಈ ಒಂದು ಅರ್ಕಾವತಿ ನದಿ ಹತ್ರ ಬಂದಿದ್ದೀವಿ. ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಬಟ್ ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಒಬ್ಬೊಬ್ಬರೇ ಅಂತ ಬರೋಕ್ಕೆ ಹೋಗ್ಬಿಡಿ ಇಂಥ ಜಾಗದಲ್ಲಿ. ಯಾಕೆ ಅಂತಂದರೆ ಇನ್ ಕೇಸ್ ಏನಾರು ಆಯಿತು ಅಂತಂದರೆ ಮೊಬೈಲ್ ನೆಟ್ವರ್ಕ್ ಇಲ್ಲ. ಇದೆಯಾ ಬ್ರೋ? ಇಲ್ಲ ತೋರಿಸಿ. ಮೊಬೈಲ್ ನೆಟ್ವರ್ಕ್ ಇಲ್ಲ, ಏರ್ಟೆಲ್ಲು ಜಿಯೋ ಯಾರ್ದು ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ, ಅಂದರೆ ಮೊಬೈಲ್ದು. ಸೊ ಹಾಗಾಗಿ ಒಬ್ಬರೇ ಬರೋಕ್ಕೆ ಹೋಗ್ಬಿಡಿ, ಇಬ್ಬರಿಬ್ಬರು ಬನ್ನಿರಿ ಅಟ್ಲೀಸ್ಟ್. ಇಲ್ಲಾಂದರೆ ಈ ಥರ ನಮ್ಮ 4-5 ಜನ ಬನ್ನಿ. ಸೊ ಅಟ್ಲೀಸ್ಟ್ ಬಿದ್ದಾಗ ಎತ್ತೋದಕ್ಕಾರೋ ಒಬ್ರು ಇರ್ತಾರೆ. ಇಲ್ಲಾಂದರೆ ಇಲ್ಲಿ ಗಾಡಿ ಏನಾರು ಬಿತ್ತು ಅಂದರೆ ಜಾಸ್ತಿ ದೂರ ಏನು ಹೋಗಲ್ಲ. ಬಟ್ ನೀರು ಒಳಗಡೆ ಹೋಯಿತು ಅಂತಂದರೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಇದೆ. ಒಬ್ಬರು ಕೈಯಲ್ಲೇ ಫಾರ್ ಎಕ್ಸಾಂಪಲ್ ಇವಾಗ 450 ಮೇಲೆ ನಾನು ಒಬ್ಬನೇ ಬರ್ತೀನಿ ಅಂದರೆ ನಾಟ್ ಪಾಸಿಬಲ್, ಕಷ್ಟ ಇದೆ ಆ್ಯಕ್ಚುಲಿ. ನಾಟ್ ಪಾಸಿಬಲ್ ಅಂತ ಹೇಳೋಕ್ಕಾಗಲ್ಲ, ನನ್ನ ವೆಯ್ಟಿಗೆ ನಾನು ಎತ್ಬೋದು. ಬಟ್ ಸ್ಟಿಲ್ ವೈ ರಿಸ್ಕ್ ಅಂತ ಹೇಳೋದಷ್ಟೇ. ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ. ಯಾರು ಗುರು ಇವನು? ಯಾರು ಗುರು ಇವನು? ಏನು ಬ್ರೋ ಸರಿಯಾಗಿ ಹೋದ್ನಲ್ಲ? ಹುಷಾರಾಗಿ ಹೋಗಿ ಬ್ರೋ, ಆರಾಮಾಗಿ ಹೋಗಿ. ಹೋಗಿ 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 ಬ್ರೋ. Oh shit. Holy kila kila na barakila. ಅಮ್ಮ ಬ್ರೋ ಹೋಗ್ಬೋದು ಬ್ರೋ, ಕಾಲು ಹಿಡಿದಂಗೆ ಹೋಗ್ಬೋದು. ಎಂಥದ್ದು ಮಾರ್ಯಾರ ಇದು? ನೀನು ಕುಂಟ ಪಿಲ್ಲೆ ಆಡ್ಲಿಕ್ಕೆ ಉಂಟಾ ಏನು ಬ್ರೋ? ಇಲ್ಲ ಬ್ರೋ, ನನಗೆ ಕೇಳಿದ್ರೆ ಒನ್ಸ್ ಯು ಆರ್ ಆನ್ ದ ಬೈಕು ಆಲ್ ಇಟ್ಸ್ ರಿಕ್ವೈರ್ ಇಸ್ ದ ಥ್ರೀಮ್ ಥ್ರೋಟಲ್ ಬ್ಯಾಲೆನ್ಸ್. ಹಾಂ, ಮೇಲೆ ತುದಿಗೆ ಹಚ್ಚಿದ್ರೆ ಕರೆಕ್ಟಾಗಿ ಸ್ಟ್ರೈಟ್ ಹೋಗುತ್ತೆ. ಈ ಲೆವೆಲ್ ಹಿಂಗಿರುತ್ತಲ್ಲ, ಇಲ್ಲಿ ಹಚ್ಚಕ್ಕೆ ಹೋದ್ರೆ
ಹಿಂಗೆ ಟೈರ್ ಹಿಂಗೆ ಜಾರ್ಬಿಡುತ್ತೆ. ಇಲ್ಲ ನಿಜವಲ್ಲ, ನೀವು ಒಂದ್ಸತಿ ಹತ್ಸ್ಕೊಂಡ್ರೆ ಒಂದು ಅದರಲ್ಲೂ ಒಂದು ಟ್ರಿಕ್ ಇದೆ. ಫ್ರಂಟ್ ಟೈರ್ ಹತ್ತಿದ ತಕ್ಷಣ ಹಿಂದ್ಗಡೆ ಟೈರ್ ಗ್ರಿಫ್ಟು ಮ್ಯಾನೇಜಿಂಗ್ ಬೋತು ಹಿಂಗೆ. ಸ್ನೇಹಿತರೆ, ಸಮಯ ಬಂದು 6 ಗಂಟೆ ಆಗಿದೆ. ಬಾಯ್ಸ್ ಎಲ್ಲ ಇವಾಗ ಎಕ್ಸಿಟ್ ಆಗೋ ಮೋಡಲ್ಲಿದ್ದೀವಿ. ಬಟ್ ಏನಂದರೆ ಇದು ಇಷ್ಟಕ್ಕೆ ಮುಗ್ದಿಲ್ಲ, ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಟ್ರಯಲ್ಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಹೋಗ್ರಲ್ಲೇ, ಸುಮ್ಮನೆ ಏನಕ್ಕೆ ಜಗಳಾಡ್ತಿದ್ದೀರಾ? ಅವಾಲಿಂದ ನೋಡ್ತಾನೆ ಇದ್ದೀನಿ, ಬರ್ತಿದ್ದೀರಾ? ಹೋಗ್ತಾ ಇಲ್ಲ ಇವಾಗ. ಎತ್ತ ಗಾಡಿ ಹತ್ರ, ನನ್ನ ಮಕ್ಕಳು ಅವಾಲಿಂದ ನೋಡ್ತಾನೆ ಇದ್ದೀನಿ. ಗಾಡಿ ಬಿಡ್ರ, ಹೋಗ್ರ. ಗಾಡಿ ಹತ್ಕೊಂಡು ಏನ್ರ ಅದು ಒದ್ದಾಡ್ತಿರಲ್ಲ, ಹೋಗ್ ನಿಮ್ ಬೇರೆ ಕಡೆ